ನೀವು ಮೈಸೂರು ಭಾಗದಲ್ಲಿ ಯಾವ ರೀತಿ ಒಂದು ಕಾವೇರಿ ನದಿ ಜೀವನದಿ ಆಗಿದೆ, ಅದೇ ರೀತಿ ಈ ನಮ್ಮ ಚಿತ್ರದುರ್ಗ ಡಿಸ್ಟಿಕಲ್ಲಿ ಈಗ ಹಿರೂರು ತಾಲೂಕಲ್ಲಿ ಇರುವಂಥ ಒಂದು ವೇದಾವತಿಗೆ ಅಡಲಾಗಿ ಕಟ್ಟಿರುವಂಥ ಮಾರಿಕಣಿಮೆ ಡ್ಯಾಮ್ ಅಂತ ಇದು ಅಂತ ನಮಗೆ ಇಲ್ಲಿರುವಂಥ ಜೀವನದಿ ಆಗಿದೆ. ಖುಷಿ ಆಗ್ತಾ ಇದೆ. ಹುಡುಗರೆಲ್ಲ ಆಟ ಆಡೋದಕ್ಕೆ ಕೂಡ ಚೆನ್ನಾಗಿದೆ. ಸರಿ ನೀವು ಬಂದಿದ್ವಿ ಕೋಡಿ ಬಿದ್ದಾಗ, ಭಾಳ ಖುಷಿ. ಈ ಕರುನಾಡಿಗೆ ಕಾವೇರಿ ನದಿ ಹೇಗೆ ಜೀವನದಿನೋ ಹಾಗೆ ಈಗ ನಮ್ಮ ಕೋಟೆ ನಾಡಿಗೆ ಈ ವೇದಾವತಿ ನದಿ ಜೀವನದಿ ಆಗಿದೆ. ಹಾಯ್ ಹಲೋ ನಮಸ್ಕಾರ, ಸ್ತಂತಿಪ್ಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಮಾರಿಕಣಿಮೆ ಡ್ಯಾಮ್ ಕೋಡಿ ಬಿದ್ದಿದೆ. ಆ ವಿಚಾರವಾಗಿ ನಾನು ಇಲ್ಲಿ ಬಂದು ನಿಮಗೆ ಈ ವಿಡಿಯೋನ ತೋರಿಸ್ಬೇಕಂತ ಇಲ್ಲಿ ಬಂದಿದ್ದೀನಿ. ನೀವು ಆಲ್ರೆಡಿ ತಮ್ಮನೆ ನೋಡಿದ್ದೀರಾ. ಇದು 4ನೇ ಬಾರಿಗೆ ಮಾರಿಕಣಿಮೆ ಡ್ಯಾಮ್ ಕೋಡಿ ಬಿದ್ದಿರೋದು. 1993ರಲ್ಲಿ ಮೊದಲ ಬಾರಿಗೆ ಬೀಳುತ್ತೆ. ಅಲ್ಲಿಂದ 89 ವರ್ಷಗಳ ನಂತರ 2022 ಸೆಪ್ಟೆಂಬರ್ 1ನೇ ತಾರೀಕು 2ನೇ ಬಾರಿ ಇದು ಕೋಡಿ ಬೀಳುತ್ತೆ. ಹಾಗೆ ಇದೇ ವರ್ಷ 2025 ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ 3ನೇ ಬಾರಿ ಬೀಳುತ್ತೆ. ಅದೇ ರೀತಿ 4ನೇ ಬಾರಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ಒಂದು 4 ದಿನ ಹಿಂದೆ ಇದು ಕೋಡಿ ಬೀಳುತ್ತೆ. ನೀವು ನೋಡ್ತಾ ಇದ್ದೀರಾ ನೀರು ಎಷ್ಟು ಜೋರಾಗಿ ಹರಿತಿದೆ. ಇದು 4 ದಿನದಿಂದ ಇಷ್ಟೊಂದು ಸ್ಪೀಡಾಗಿ ಇರಲಿಲ್ಲ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ ಯಾವ ರೀತಿ ಜನ ಬಂದು ಖುಷಿ ಪಡ್ತಿದ್ದಾರೆ ಅಂತ ನೋಡ್ತಾ. ನೋಡಿ ಇದೇ ಕೋಡಿ ಅಂದರೆ ಇಲ್ಲಿದೆ ಏಕ ಕೋಡಿ ಇದೆ. ಇದು ನೀರು ಕೋಡಿನ ತುಂಬಿಬಿಟ್ಟು ಈ ಕಡೆಗೆ ಹರಿದು ಬಿಟ್ರೆ ಕೋಡಿ ಬಿದ್ದಿದೆ ಅಂತ ಅರ್ಥ. ಇದು ಇಲ್ಲಿಗೆ 4ನೇ ಬಾರಿ ಬಿದ್ದಿರೋದಂಥದ್ದು. ಈಗಾಗಲೇ ಸ್ವಲ್ಪ ನೀರು ಜಾಸ್ತಿ ಆಗಿದೆ. ಒಂದು 3-4 ದಿನ ಹಿಂದೆ ಸ್ವಲ್ಪ ಸಣ್ಣ ಕರಿತಾಯ್ತಾವ, ನೀವು ನೋಡಿರ್ಬೋದು. ಡ್ಯಾಮ್ ಬಂದುಬಿಟ್ಟು ನಿಮ್ಗೆ ಆ ಕಡೆ ಈಗ ಒಂದು ಗುಡ್ಡ ಕಾಣುತ್ತಲ್ಲ, ಆ ಕಡೆ ಸೈಡು ನಿಮಗೆ ಡ್ಯಾಮ್ ಕಾಣುತ್ತೆ. ಬಟ್ ಈಗ ನೀವು ಕೋಡಿ ಬಿದ್ದು ಹರಿದು ಹೋಗ್ತಿರೋ ನೀರು ಈ ಕಡೆ ಸೈಡು ನೀವು ನೋಡ್ತಾ ಇದ್ದೀರಾ. ಈಗ ನೀವು ಸ್ನೇಹಿತರೆ, ಐತಿಹಾಸಿಕ ಕ್ಷಣ ಏನಂತಂದರೆ ಇದೇ ವರ್ಷದಲ್ಲಿ 2 ಬಾರಿ ಇದು ಕೋಡಿ ಬಿದ್ದಿರೋದು. ಇದು ಕೋಡಿ ಬೀಳೋಕ್ಕೆ ಒಂದು ವಿಶೇಷವಾದರೆ ಇದು ಭದ್ರಾ ಮೇಲ್ದಂಡೆ ಯೋಜನೆ ಒಂದು ಕಾರಣ ಅಂತ ಹೇಳ್ಬೋದು. ಹಾಗೆ ಒಂದು ಪ್ರಕೃತಿಯ ವರ್ಣನ ಆರ್ಭಟಕ್ಕೂ ಇದು ಕೋಡಿ ಬಿದ್ದಿದೆ. ಈಗ ನೀವು ನೋಡ್ತಾ ಇದ್ದರೆ ಎಷ್ಟು ರಭಸವಾಗಿ ಇರ್ತಿದೆ ಅಂತ. ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಯಾರೆಲ್ಲ ಬಂದಿಲ್ಲ ಬಂದು ಬೇಗ ನೋಡಿ, ಯಾಕಂದರೆ ಇಲ್ಲ ನೀರು ಜಾಸ್ತಿ ಆದರೆ ನೀರು ಹತ್ರಕ್ಕೆ ಯಾರೂ ಪೊಲೀಸ್ನನ್ನು ಬಿಡಲ್ಲ. ಸ್ನೇಹಿತರೆ, KRS ಡ್ಯಾಮ್ ಮೈಸೂರು ವಿಭಾಗದಾಗ ಯಾವ ಥರ ಒಂದು ವೈಪ್ ಕೊಡುತ್ತೋ ಅದೇ ರೀತಿ ನಮ್ಮ ಒಂದು ಚಿತ್ರದುರ್ಗ ಡಿಸ್ಟಿಕ್ಕು ಹಿರೂರು ಭಾಗದಲ್ಲಿ ಈ ಒಂದು ಮಾರಿಕಣಿಮೆ ಡ್ಯಾಮ್ ನಮಗೆ ಆ ಥರ ಒಂದು ಖುಷಿ ಕೊಡುತ್ತೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಥರ ಸನ್ನಿವೇಶ ನೋಡೋಕ್ಕೆ, ಈ ಥರ ಒಂದು ದೃಶ್ಯಗಳು ನೋಡೋಕ್ಕೆ. ಇದು 4ನೇ ಬಾರಿ ನಾವು ನೋಡ್ತಾ ಇರೋದು. ಹಾಗೆ ಮತ್ತು ಇದು ಕೋಡಿ ಬಿದ್ದಿರೋದು, ಹಾಗೆ ಈ ಒಂದು ಡ್ಯಾಮ್ ತುಂಬಿರೋದು ನಮ್ಮ ಎಲ್ಲ ರೈತ ಬಂದವರಿಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಯಾಕೆಂದರೆ ಇಲ್ಲಿಂದ ಇನ್ನೂ ಕೃಷಿ ಒಂದು ಚಟುವಟಿಕೆಗಳು ಇನ್ನೂ ಜಾಸ್ತಿ ಆಗ್ತವೆ. ಅದೇ ರೀತಿ ಕಬ್ಬು ಬೆಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಆಲ್ರೆಡಿ ಅದೊಂದು ಮಾತುಕತೆಯಲ್ಲಿದೆ. ಏನಾದರೆ ನಮ್ಮೂರ ಹಿರೂರಲ್ಲಿರೋಂಥ ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿ ಇಲ್ಲಿ ಕಬ್ಬು ಬೆಳೆಯೋಂಥ ವ್ಯವಸ್ಥೆನ ಮಾಡಿಕೊಡಲಿ ಅಂತ ನಮ್ಮ ಸ್ಥಳೀಯ ಶಾಸಕರೆಲ್ಲ ಒಂದು ಮನೆಗೆ ಕೇಳ್ಕೊತೀನಿ.
ಸರ್ ಯಾವರಿಂದ ಬರ್ತಿರೋದು ಮತ್ತೆ ನೀವು ಬಂದು ಇಲ್ಲಿ ನೋಡ್ತಾ ಇರೋದಕ್ಕೆ ಯಾವ ಥರ ಫೀಲ್ ಅನಿಸ್ತಿದೆ? ಸರ್ ನಮ್ದು ಹೊಸದುರ್ಗ ಹತ್ರ ಕಬ್ಳ ಅಂತ ಹಳ್ಳಿ, ಇವಾಗ ತಾನೇ ಬಂದಿದ್ದೀವಿ. ಕೋಡಿ ಬಿದ್ದಿರೋದು ಒಳ್ಳೆ ಖುಷಿ ಆಗ್ತಾ ಇದೆ. ಹುಡುಗರೆಲ್ಲ ಆಟ ಆಡೋದಕ್ಕೆ ಒಳ್ಳೆ ಚೆನ್ನಾಗಿದೆ. ಹೋದ್ ಸರಿನೂ ಬಂದಿದ್ವಿ ಕೋಡಿ ಬಿದ್ದಾಗ, ಭಾಳ ಖುಷಿ ಆಗ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡಿರೋ ಸ್ನೇಹಿತರೆ, ಕೋಡಿ ಬಿದ್ದಿರೋ ಖುಷಿಗೆ ಜನಗಳು ಯಾವ ಥರ ಬಂದು ನೋಡಿ ಎಂಜಾಯ್ ಮಾಡಿ ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯನ ಸವ್ಕೊಂಡು ಹೋಗ್ತಿದ್ದಾರೆ. ಹಾಗೆ ನೀವು ಬನ್ನಿ ಅಂತ ಹೇಳ್ತಾ, ನವಂಬರ್ 1ನೇ ತಾರೀಕು ಇಲ್ಲಿ ಬೋಟಿಂಗ್ ಬೇರೆ ಸ್ಟಾರ್ಟ್ ಆಗುತ್ತಂತೆ. ಬೋಟಿಂಗ್ ಸ್ಟಾರ್ಟ್ ಆದರೆ ಇನ್ನೂ ಪ್ರವಾಸಿಗರಿಗೂ ಇನ್ನೂ ಒಂದು ಒಳ್ಳೆಯ ಖುಷಿಯಾದಂಥ ವಿಚಾರ ಇದು. ಈ ಕರುನಾಡಿಗೆ ಕಾವೇರಿ ನದಿ ಹೇಗೆ ಜೀವ ನದಿನೋ ಹಾಗೆ ಈಗ ನಮ್ಮ ಕೋಟೆ ನಾಡಿಗೆ ಈ ವೇದಾವತಿ ನದಿ ಜೀವ ನದಿ ಆಗಿದೆ. ಸ್ನೇಹಿತರೆ, ಇದಿಷ್ಟು ಒಂದು ನಮ್ಮ ಮಾರಿಕಣಿವೆ ಡ್ಯಾಮ್ನ ಕೋಡಿ ಬಿದ್ದಿರೋ ಒಂದು ವಿಡಿಯೋ ಇದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ ವೀಕ್ಷಕರನ್ನ ನಮ್ಮ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಡ್ಯಾಮ್ನ ಕಟ್ಟೋಕ್ಕೆ ಯಾರೆಲ್ಲ ಕಾರಣಕರ್ತರಾಗಿರೋ ಅವರೆಲ್ಲ ನೆನೆಸ್ಕೊಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.